ಟೀಮ್ ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರು ಸಣ್ಣ ಅಪಘಾತ ಆಗಿರುವಂತಹ ಘಟನೆ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಇದೇ ರಸ್ತೆಯಲ್ಲಿ ಸಂಜೆ 6:30ಕ್ಕೆ ರಾಹುಲ್ ದ್ರಾವಿಡ್ ಅವರು ತಮ್ಮ ಕಾರಲ್ಲಿ ಬರಬೇಕಾದ್ರೆ, ಅಂದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಇಂದ ಹೈಗ್ರೌಂಡ್ಸ್ ಕಡೆಗೆ ಹೋಗುವ ಈ ಒಂದು ರಸ್ತೆಯಲ್ಲಿ ಬರಬೇಕಾದ್ರೆ ಈ ಒಂದು ಜಾಗದಲ್ಲಿ ರಾಹುಲ್ ದ್ರಾವಿಡ್ ಅವರ ಕಾರು ಟ್ರಾಫಿಕ್ ಇಂದಾಗಿ ಸ್ಟಕ್ ಆಗಿರುತ್ತೆ. ಟ್ರಾಫಿಕ್ ವೇಳೆ ಕಾರು ನಿಂತಿದ್ದಾಗ ಅದೇ ವೇಳೆ ಹಿಂದೆಯಿಂದ ಬಂದಂತಹ ಗೂಡ್ಸ್ ಆಟೋ ಚಾಲಕ ರಾಹುಲ್ ದ್ರಾವಿಡ್ ಅವರ ಕಾರ್ಗೆ ಹಿಂದೆಯಿಂದ ಟಚ್ ಮಾಡ್ತಾನೆ. ಇದರಿಂದ ಅವರು ಮುಂದೆ ಸಹ ಕಾರಿನ ಮುಂದೆಯೂ ಸಹ ಮತ್ತೊಂದು ಕಾರ್ಗೆ ಡಿಕ್ಕಿ ಹೊಡೆದಿರುವ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಹಿಂದೆಗಡೆ ಡಿಕ್ಕಿ ಹೊಡೆದಾಗ ಆಟೋ ಚಾಲಕ ಮತ್ತು ರಾಹುಲ್ ದ್ರಾವಿಡ್ ಅವರ ಮಧ್ಯೆ, ಅಂದ್ರೆ ರಾಹುಲ್ ದ್ರಾವಿಡ್ ಅವರು ಯಾವಾಗ ಆಟೋ ಚಾಲಕ ಬಂದು ಹಿಂದೆಯಿಂದ ಡಿಕ್ಕಿಯನ್ನ ಹೊಡಿತಾನೆ, ಈ ವೇಳೆ ಖುದ್ದು ರಾಹುಲ್ ದ್ರಾವಿಡ್ ಅವರು ಕೆಳಗೆ ಇಳಿತಾರೆ. ಕೆಳಗೆ ಇಳಿದ ತಕ್ಷಣ ಆಟೋ ಚಾಲಕನ ಜೊತೆ ಸ್ವಲ್ಪ ಕಾಲ ವಾಗ್ವಾದ ಇಬ್ಬರ ಮಧ್ಯೆ ಆಗುತ್ತೆ. ಬಳಿಕ ಇಲ್ಲಿನ ಸ್ಥಳೀಯರು ಎಲ್ಲರೂ ಸಹ, ಅಂದ್ರೆ ರಾಹುಲ್ ದ್ರಾವಿಡ್ ಬಂದ ತಕ್ಷಣ ಇಲ್ಲಿ ಎಲ್ಲ ಸ್ಥಳೀಯರು ಸಹ ರಾಹುಲ್ ದ್ರಾವಿಡ್ ಅವರನ್ನ ಸುತ್ತುವರಿತಾರೆ. ಹೀಗಾಗಿ ಆಟೋ ಚಾಲಕನ ಬಳಿ ಆತನ ಮಾಹಿತಿಯನ್ನ ಪಡ್ಕೊಂಡು, ಆತನ ಫೋನ್ ನಂಬರ್ ಅನ್ನ ಪಡ್ಕೊಂಡು ಮತ್ತು ಅಪಘಾತದ ಬಗ್ಗೆ ಆತನಿಗೂ ಸಹ ಮಾಹಿತಿಯನ್ನು ನೀಡಿ ಕೆಲಕಾಲ ಇಬ್ರು ಸಹ ಮಾತುಕತೆಯನ್ನ ಮುಗಿಸಿ ಆಟೋ ಚಾಲಕನ ಫೋನ್ ನಂಬರ್ ಅನ್ನ ಪಡೆದು ಇಲ್ಲಿಂದ ತೆರಳಿರುವಂತದ್ದು. ಸದ್ಯಕ್ಕೆ ಈ ಒಂದು ಆಕ್ಸಿಡೆಂಟ್ ಬಗ್ಗೆ ಹೈಗ್ರೌಂಡ್ಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ರು ಸಹ ಈ ಬಗ್ಗೆ ಯಾವುದೇ ದೂರು ಸಹ ಇನ್ನೂ ದಾಖಲಾಗಿಲ್ಲ. ಕ್ಯಾಮರಾಮನ್ ರಘು ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು. ಟೀಮ್ ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಕಾರು ಸಣ್ಣ ಅಪಘಾತ ಆಗಿರುವಂತಹ ಘಟನೆ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ನಡೆದಿರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಇದೇ ರಸ್ತೆಯಲ್ಲಿ ಸಂಜೆ 6:30ಕ್ಕೆ ರಾಹುಲ್ ದ್ರಾವಿಡ್ ಅವರು ತಮ್ಮ ಕಾರಲ್ಲಿ ಬರಬೇಕಾದ್ರೆ, ಅಂದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಇಂದ ಹೈಗ್ರೌಂಡ್ಸ್ ಕಡೆಗೆ ಹೋಗುವ ಈ ಒಂದು ರಸ್ತೆಯಲ್ಲಿ ಬರಬೇಕಾದ್ರೆ ಈ ಒಂದು ಜಾಗದಲ್ಲಿ ರಾಹುಲ್ ದ್ರಾವಿಡ್ ಅವರ ಕಾರು ಟ್ರಾಫಿಕ್ ಇಂದಾಗಿ ಸ್ಟಕ್ ಆಗಿರುತ್ತೆ. ಟ್ರಾಫಿಕ್ ವೇಳೆ ಕಾರು ನಿಂತಿದ್ದಾಗ ಅದೇ ವೇಳೆ ಹಿಂದೆಯಿಂದ ಬಂದಂತಹ ಗೂಡ್ಸ್ ಆಟೋ ಚಾಲಕ ರಾಹುಲ್ ದ್ರಾವಿಡ್ ಅವರ ಕಾರ್ಗೆ ಹಿಂದೆಯಿಂದ ಟಚ್ ಮಾಡ್ತಾನೆ. ಇದರಿಂದ ಅವರು ಮುಂದೆ ಸಹ ಕಾರಿನ ಮುಂದೆಯೂ ಸಹ ಮತ್ತೊಂದು ಕಾರ್ಗೆ ಡಿಕ್ಕಿ ಹೊಡೆದಿರುವ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಹಿಂದೆಗಡೆ ಡಿಕ್ಕಿ ಹೊಡೆದಾಗ ಆಟೋ ಚಾಲಕ ಮತ್ತು ರಾಹುಲ್ ದ್ರಾವಿಡ್ ಅವರ ಮಧ್ಯೆ, ಅಂದ್ರೆ ರಾಹುಲ್ ದ್ರಾವಿಡ್ ಅವರು ಯಾವಾಗ ಆಟೋ ಚಾಲಕ ಬಂದು ಹಿಂದೆಯಿಂದ ಡಿಕ್ಕಿಯನ್ನ ಹೊಡಿತಾನೆ, ಈ ವೇಳೆ ಖುದ್ದು ರಾಹುಲ್ ದ್ರಾವಿಡ್ ಅವರು ಕೆಳಗೆ ಇಳಿತಾರೆ. ಕೆಳಗೆ ಇಳಿದ ತಕ್ಷಣ ಆಟೋ ಚಾಲಕನ ಜೊತೆ ಸ್ವಲ್ಪ ಕಾಲ ವಾಗ್ವಾದ ಇಬ್ಬರ ಮಧ್ಯೆ ಆಗುತ್ತೆ. ಬಳಿಕ ಇಲ್ಲಿನ ಸ್ಥಳೀಯರು ಎಲ್ಲರೂ ಸಹ, ಅಂದ್ರೆ ರಾಹುಲ್ ದ್ರಾವಿಡ್ ಬಂದ ತಕ್ಷಣ ಇಲ್ಲಿ ಎಲ್ಲ ಸ್ಥಳೀಯರು ಸಹ ರಾಹುಲ್ ದ್ರಾವಿಡ್ ಅವರನ್ನ ಸುತ್ತುವರಿತಾರೆ. ಹೀಗಾಗಿ ಆಟೋ ಚಾಲಕನ ಬಳಿ ಆತನ ಮಾಹಿತಿಯನ್ನ ಪಡ್ಕೊಂಡು, ಆತನ ಫೋನ್ ನಂಬರ್ ಅನ್ನ ಪಡ್ಕೊಂಡು ಮತ್ತು ಅಪಘಾತದ ಬಗ್ಗೆ ಆತನಿಗೂ ಸಹ ಮಾಹಿತಿಯನ್ನು ನೀಡಿ ಕೆಲಕಾಲ ಇಬ್ರು ಸಹ ಮಾತುಕತೆಯನ್ನ ಮುಗಿಸಿ ಆಟೋ ಚಾಲಕನ ಫೋನ್ ನಂಬರ್ ಅನ್ನ ಪಡೆದು ಇಲ್ಲಿಂದ ತೆರಳಿರುವಂತದ್ದು. ಸದ್ಯಕ್ಕೆ ಈ ಒಂದು ಆಕ್ಸಿಡೆಂಟ್ ಬಗ್ಗೆ ಹೈಗ್ರೌಂಡ್ಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ರು ಸಹ ಈ ಬಗ್ಗೆ ಯಾವುದೇ ದೂರು ಸಹ ಇನ್ನೂ ದಾಖಲಾಗಿಲ್ಲ. ಕ್ಯಾಮರಾಮನ್ ರಘು ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.